ಅಲ್ಲ ನೇತ್ರವ ಇನ್ನ ನಿನ್ನೆರ ಆಸ್ಪತ್ರೆಗೆ ತೋರ್ಸ್ಕೊಂಬಂದೈತಿ ಮಲ್ಕೋವ. ಇಲ್ಲಿಗೆ ಅದಕ್ಕೆ ಬಂದೆ ಬಂಕದಾಗ ಮತ್ತೆ ತಂಪು ಗಾಳಿ ಬಿಸೈತಿ ಈ ಕಡೆ. ಚಿಕ್ಕಿ ನನಗೆ ನಿನ್ನೆ ಇಡೀ ದಿನ ಮಲ್ಕೊಂಡು ಸಾಕಾಗಿ ಹೋಗೈತಿ ಚಿಕ್ಕಿ. ಮತ್ತು ಈಗಲೂ ಮಲ್ಕೊ ಅಂತಿರಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ. ನೀವೇನು ಹೊರಗಡೆ ಹೋಗ್ಬೇಡ್ರಿ ಅಂತಂದ್ರೆ ಇಲ್ಲ, ಸರಿ ನಾನು ಹೊರಗಡೆ ಹೋಗೋದಿಲ್ಲ, ಆದರೆ ಇಲ್ಲಾದರೂ ಕೂತ್ಕೋತೀನಿ. ನಂಗೆ ರೂಮಲ್ಲಿ ಇದ್ದಿದ್ದು ಬ್ಯಾಸರ ಆಗೈತಿ ಚಿಕ್ಕಿ. ಅಲ್ಲ ನೇತ್ರವ್ವ, ಮೊದ್ಲ ತಂಪು ಗಾಳಿ ಬೀಸೈತಿ. ನಿನ್ನೆ ನಿಮ್ಮ ಅಪ್ಪ ಎಲ್ಲ ಒದ್ರಾಡ ಕುಂತಿದ್ರು ರಾತ್ರಿ. ಆ ಹುಡುಗಿಗೆ ಜ್ವರ ಬಂದೈತಿ ಅಂದ್ರೆ ಆಫೀಸಿಗೆ ಕಳ್ಸಿರಲ್ಲ ನೀವು ಅಂತಂದು. ನೀನೇನಾರ ಇಲ್ಲಿ ಕುತ್ಕೊಂಡಿದ್ದೇನಾರ ನಿಮ್ಮಪ್ಪ ನಿಮ್ಮ ಕಾಕನಾರು ನೋಡಿದ್ರ ಅಂದ್ರೆ ಅಷ್ಟ ನಮ್ಮ ಕತಿ. ಮಕ್ಕೋ ಬಾರವ್ವ. ಯವ್ವ, ನನಗೆ ಒಳಗಡೆ ಮಲ್ಕೊಂಡು ಸಾಕಾಗಿ ಹೋಗೈತಿ ಬೇಯವ್ವ. ಆ ಕೋಣೆಗೆ ಇದ್ದಿದ್ದಂತೂ ನನಗೆ ಕುತ್ತಿಗೆ ಬಂದುಬಿಟ್ಟೈತಪ್ಪ. ನಾ ಇಲ್ಲೇ ಕುತ್ಕೋತೀನಿ. ನೀವೇನಾರ ಮತ್ತೆ ನನ್ನ ಮೇಲೆ ಒದ್ರಾಡ ಕುಂತ್ರಿ ಹಿಂಗೆ ಅಂದ್ರೆ ನಾನು ಹೊರಗಡೆ ಹೋಗಿ ಕುತ್ಕೊಂಡು ಬಿಡ್ತೀನಿ ನೋಡ್ರಿ ಮತ್ತೆ. ಇರ್ಲಿ ಬಿಡು ಲಕ್ಷ್ಮಕ್ಕ, ಏನೋ ಕುತ್ಕೋತೀನಿ ಅಂದಳಲ್ಲ, ಕುತ್ಕೋಲಿ. ನಿನ್ನೆಯಿಂದ ಕೋಣೆಗದಾಳಲ್ಲ, ಇದ್ದಿದ್ದಾಕಿಗೆ ಒಂಥರ ಬ್ಯಾಸರ ಆದಂಗೆ ಆಗೈತಿ. ಇಲ್ಲೇ ಕುತ್ಕೋಲಿ ಬಿಡತ್ತಾಗ. ನೀನೊಬ್ಬಾಕಿ ಯಾವಾಗ ನೋಡಿದ್ರು ಆಕಿ ಪರಾನ ನಿಂತ್ಕೊಂಡ್ಬಿಡ್ತಿದ್ದಿ. ಸರಿ ಸರಿ ಅಂದಂಗೆ ನಾಷ್ಟ ಮಾಡ್ತೀನಿ, ನಾಷ್ಟ ತಿನ್ನಂತೆ ಅಂತ. ನಾಷ್ಟ ತಿಂದು ಗುಳಿಗೆ ತೊಗೋಬೇಕು ನೋಡು. ಆತವ ಯವ್ವ, ನಾಷ್ಟ ಆಮೇಲೆ ಮಾಡಂತೆ ಅಂತ ಒಂದು ಸ್ವಲ್ಪ ಕುತ್ಕೋ ಬರ್ರಿ ಬೇ. ಮುಂಜಾನೆಯಿಂದ ಒಂದೇ ಸಮನೆ ಒಂದು ಕೆಲಸ ತಪ್ಪಷ್ಟಿಗೆ ಒಂದು ಕೆಲಸ ತಪ್ಪಷ್ಟಿಗೆ ಹಂಗೆ ಒಂದೇ ಸಮನ ಮಾಡಕುಂತೀರಿ. ಒಂದು ಸ್ವಲ್ಪ ಕುತ್ಕೋ ಬರ್ರಿ. ಇನ್ನು ಅಪ್ಪ ಕಾಕ ಅವರೆಲ್ಲ ಹೊಲ್ದಾಗ ಹೋಗಾರ, ಮತ್ತಿನ ಇವರು ಮನೆಯಾಗಿರೋರು ಇನ್ನು ಹುಡುಗರು ಅವು ಯಾರೂ ಎದ್ದಿಲ್ಲ. ಕುತ್ಕೋ ಬಾ ಬೇ ಒಂದು ಸ್ವಪ್ಪತ್ತು. ಬಾ ಬೇ ಯವ್ವ, ಕುತ್ಕೋ ಬಾ ಏನೋ ಸ್ವಪ್ಪತ್ತು. ಅಂದಂಗೆ ನೇತ್ರವ ಹೆಂಗೈತಿ ಇವಾಗ ಮೈಕೈ ನೋವೆಲ್ಲ? ನಿನ್ನೆ ಮೈಕೈ ನೋವೆಲ್ಲ ಭಾಳ ಇತ್ತಲ್ಲ ನಿನಗೆ, ಗುಳಿಗೆ ಎಲ್ಲ ತೊಗೊಂಡಿಲ್ಲ, ಈಗ ಹೆಂಗೆ ಅನ್ಸಾಕೊಂತೈತಿ? ಇವಾಗ ಆರಾಮ ಅನ್ಸಾಕೊಂತೈತಿ ಬೇ. ಇನ್ನೊಂದು ಸ್ವಲ್ಪ ಅಷ್ಟೇ ಐತಿ ಜ್ವರ, ಮೈಯೆಲ್ಲ ಒಂದು ಸ್ವಲ್ಪ ಬಿಸಿ ಐತಿ ಅಷ್ಟೇ. ಆದರೆ ನಿನ್ನೆಗಿಂತ ಆರಾಮಾಗದೀನಿ. ನಿನ್ನೆ ಅಂತೂ ಸಿಕ್ಕಾಬಟ್ಟೆ ತಲೆನೋವು, ಮೈಕೈ ನೋವು. ಅಬ್ಬಾ, ನನಗಂತೂ ನಿಂತ್ಕೊಳಕ್ಕಾಗ್ತಿಲ್ಲಾಗಿತ್ತು, ಕುತ್ಕೊಳಕ್ಕಾಗ್ತಿಲ್ಲಾಗಿತ್ತು. ಅದಕ್ಕೆ ನಿನ್ನೆ ಕಾಣಿ ಬಿಟ್ಟೆ ಬಂದಿಲ್ಲ ನಾನು. ಆ ನಮ್ನಿ ಮಕ್ಕೊಂಡ್ಬಿಟ್ಟಿದ್ದೆ ಹಾಸಿಗೆಯಾಗ. ಅಷ್ಟು ತಲೆನೋವು, ಮೈಕೈ ನೋವು ಎಲ್ಲ ಇತ್ತು. ಇವತ್ತು ಆರಾಮಾಗಿನಿ. ಹಂಗಂತಂದು ನಾಳೆನ ಆಫೀಸ್ಗೆ ಹೋಗ್ಬೇಡ. ಒಂದು 2 ದಿನ ಚಂದನತ್ತಂಗೆ ಮನ್ಯಾಗ ಇದ್ದು ಆರಾಮಾಗ ಆಮೇಲೆ ಹೋಗಂತೆ ಅಂತ ಇದಕ್ಕೆ ಆಫೀಸಿಗೆ. ಹ್ಞೂ ನೇತ್ರವ, ಮೊದಲು ಆರಾಮಾಗೋ ಕಡೆ ಲಕ್ಷ್ಯ ಕೊಡು. ಯಾಕಂದ್ರೆ ಮೊದಲ ಹೊರಗಡೆ ಮಳಿ ಒಂದು ಹಿಡಿದು ಬಿಟ್ಟೈತಿ. ಮತ್ತು ತಂಪಿಗೆ ಇನ್ನೊಂದಿಷ್ಟು ತೊಗೋತೈತೆ ಅದು ಜ್ವರ. ಮನೆಯಾಗಿದ್ದು ಚಂದನತ್ತಂಗೆ ಮೊದಲು ರೆಸ್ಟ್ ಮಾಡು. ಸರಿ ಆಯ್ತು ಚಿಕ್ಕಿ. ಹೇ ಪಲ್ಲವಿ ಅತ್ತೆ, ಯಾವಾಗ ಬಂದ್ರಿ? ಈಕೆ ಒಬ್ಬಾಕೆ ಒಕ್ಕರ್ಸ್ಕೊಂಡ್ಲಾ? ಆತಗೋ, ಇನ್ನು 1 ತಿಂಗಳು ಈ ಮನೆ ಬಿಟ್ಟು ಹೋಗಂಗಿಲ್ಲ ನಾನು. ಇವಾಗ ತಾನೇ ಬಂದೆ ನೇತ್ರ. ಯಾಕೆ ಮುಖ ಎಲ್ಲ ಸಪ್ಪಿದೆ ಅಲ್ಲ ನಿಂದು? ಯಾಕೆ ಆರಾಮಿಲ್ಲನ? ಯಾಕ ಆರಾಮ್ ತಪ್ಪಸಾಕ ಬಂದೇನ ನೀನು? ನೋಡವ ಪಲ್ಲವಿ, ನೇತ್ರಾಗ ಮೊದಲು ಆರಾಮಿಲ್ಲ, ನಿನ್ನಿಂದ ಜ್ವರ ಬಂದವು. ನೀನು ಆಕಿ ಜೋಡಿ ಎಲ್ಲ ಜಗಳ ಆಡಕ್ಕೆ ಹೋಗ್ಬೇಡ. ನಿನ್ನ ಜೊತೆ ಜಗಳ ಆಡೋಕ್ಕೂ ನಮ್ಗೆ ಯಾರಿಗೂ ಮನಸ್ಸು ಇಲ್ಲ, ಟೈಮು ಇಲ್ಲ. ನೀ ಜಗಳ ಆಡೋದು ಏನಾರ ಮಾತಾಡಂಗಿದ್ರೆ ನಿಮ್ಮವ್ವ, ನಿನ್ನ ಅತ್ತಿಗೆಮ್ಮ, ಸಂಗೀತ ಅತ್ತಿಗೆಮ್ಮ ಎಲ್ಲರೂ ಮೇಲೆ ಕೊನೆಗದಾರ ನೋಡು, ಅಲ್ಲೇ ಹೋಗು. ಪದೇ ಪದೇ ನಿಮ್ಮ ಜೊತೆ ಜಗಳ ಮಾಡ್ಕೊಂತ ಕುತ್ಕೊಳಕ ನಮಗೂ ಟೈಮ್ ಇಲ್ಲ, ನಮಗೆ ನಿಮ್ಮ ಜೊತೆ ಅನ್ಸ್ಕೊಳಕ್ಕೂ ಆಗಂಗಿಲ್ಲ. ಸುಮ್ಮನೆ ಹೋಗಿ ಇಲ್ಲಿಂದ. ಅಯ್ಯೋ ಅತ್ತೆ, ಬೇಜಾರಾಗಬೇಡಿ. ಅವರು ನೀವು ಬದಲಾಗಿದ್ದು ಅವರಿಗೆ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ ಹಂಗೆ ಮಾತಾಡ್ತಿದ್ದಾರೆ. ಪ್ಲೀಸ್ ಅತ್ತೆ, ಬೇಜಾರಾಗಬೇಡಿ. ಇರಲಿ ಬಿಡು ನೇತ್ರ, ನಾನೇನು ಬೇಜಾರಾಗಲ್ಲ. ಯಾಕಂದರೆ ನಾನು ಮದುವೆಗಿಂತ ಮುಂಚೆ ಇಲ್ಲಿದ್ದಾಗ ಈ ಅತ್ತಿಯಮ್ಮನವ್ರು ಎಲ್ರಿಗೂ ಭಾಳ ಹುರಿಸ್ಬಿಟ್ಟೀನಿ. ಅವರಿಗೆಲ್ಲ ಎಷ್ಟು ಕಾಟ ಕೊಟ್ಟಿನಂದ್ರೆ ಅದಕ್ಕೋಸ್ಕರ ಭಯ ಕುಂತಾರೆ. ಇರಲಿ ಬಿಡು, ನಾನೇನು ಬೇಜಾರಾಗಲ್ಲ. ಅತ್ತಿಯಮ್ಮನವ್ರ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಮುಂಚೆ ಥರ ಇಲ್ಲ, ಈಗ ಭಾಳ ಬದಲಾಗಿದ್ದೀನಿ. ಬೇಕಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೇತ್ರ ಕೇಳ್ರಿ, ನಾನೇ ಬದಲಾಗಿದ್ದೀನಿ ಏನಿಲ್ಲ ಅಂತಂದು. ನಾ ಮುಂಚೆ ಥರ ಇಲ್ಲ ಅತ್ತಿಯಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾ ಮುಂಚೆ ಎಲ್ಲ ನಿಮ್ಮನ್ನು ಭಾಳ ಗೋಳೈಕೊಂಡ್ಬಿಟ್ಟಿದ್ದೀನಿ, ನಿಮ್ಮ ಕೈಯಾಗೆಲ್ಲ ಕೆಲಸ ಮಾಡಿಸ್ಬಿಟ್ಟೀನಿ. ದೊಡ್ಡವರಾದ್ರೂ ನಿಮಗೆ ಒಂದು ದಿನವೂ ನಾನು ಚಂದನತ್ತಂಗೆ ಗೌರವ ಕೊಟ್ಟು ಮಾತಾಡಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅತ್ತಿಯಮ್ಮ. ಪಲ್ಲವಿ, ಇದು ಮಾತಾಡೋಕುಂತಿತ್ತು ನೀನಾ? ನಂಗೂ ನಂಬದಾಗಬಲ್ದಪ್ಪ ಯಪ್ಪ. ಪಲ್ಲವಿ, ನೀನು ಬದಲಾಗಿಯಾ? ಯವ್ವ, ನನ್ನ ಕೈಯಾಗಂತೂ ನಂಬದಾಗಬಲ್ದು. ನೀ ಬದಲಾಗಿ ಅಂದ್ರೆ ನಂಗೆ ನಂಬಕ್ಕೂ ಆಗಬಲ್ದು ನೋಡು. ಇಲ್ಲ ಅತ್ತಿಗೆಮ್ಮ, ನಿಜವಾಗ್ಲೂ ದೇವ್ರ ಮೇಲೆ ಆಣೆಗೂ ನಮ್ಮ ಅವನ ಮೇಲೆ ಆಣೆಗೂ ನಾನು ಬದಲಾಗಿನ ಅತ್ತಿಗೆಮ್ಮ. ದಯವಿಟ್ಟು ನನ್ನನ್ನು ನಂಬ್ರಿ ಅತ್ತಿಗೆಮ್ಮ. ಹಂಗ ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ಮ ಕೈ ಮುಗಿತೀನಿ. ಯವ್ವ, ನಿಜವಾಗ್ಲೂ ಬೇ, ಪಲ್ಲವಿ ಅದಕ್ಕೆ ಬದಲಾಗಳ. ಆಕಿನ ದಯವಿಟ್ಟು ಕ್ಷಮಿಸ್ಬಿಡ್ರಿ ಬೇ. ಚಂದನತ್ತಂಗೆ ಮಾತಾಡ್ರಿ ಬೇ. ನಿಮ್ಮ ಜೊತೆ ಮಾತಾಡ್ಬೇಕಂತನ ಆಕೆ ಊರಿಂದ ಬಂದಾಳ. ಪ್ಲೀಸ್ ಬೇ. ಪಲ್ಲವಿ, ನೀ ನಿಜವಾಗ್ಲೂ ಬದಲಾಗಿದೆಯೇನ? ಮುಂಚೆ ಥರ ಇಲ್ಲನ ನೀನು? ಹ್ಞೂ ಅತ್ತಿಗೆಮ್ಮ, ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ಇಲ್ಲ ಅಂದಿದ್ರೆ ನಾ ಮನೆಗೆ ಬಂದ ತಕ್ಷಣ ಸೀದಾ ಹೋಗಿ ಅವಾಗ ಮಾತಾಡ್ಸ್ತಿದ್ದೇ ಇಲ್ಲ. ಮೊದಲು ನಿಮ್ಮನ್ನು ಮಾತಾಡ್ಸಕ್ಕೆ ಬಂದೀನಿ. ಯಾಕಂದ್ರೆ ನಾನು ನಿಮಗೆಲ್ಲ ಅಷ್ಟು ನೋವು ಮಾಡಿದ್ದಲ್ಲ, ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕಂತನೇ ನಾನು ಇಲ್ಲಿ ತನಕ ಬಂದಿದ್ದೀನಿ ಅತ್ತಿಗೆಮ್ಮ. ನೀವು ನಂಬಬೇಕಂದ್ರೆ ನಾನು ಏನು ಮಾಡಲಿ, ನೀವೇ ಹೇಳ್ರಿ. ಇರಲಿ ಬಿಡವ ಪಲ್ಲವಿ, ಯಾಕೆ ಬೇಸರ ಮಾಡ್ಕೋತಿದ್ದಿ? ನೀನು ಮುಂಚೆ ಥರನೇ ಅದಿ ಅಂತಂದು ಇವರು ಹಂಗೆ ಮಾತಾಡಿದ್ರು. ನೀ ಬದಲಾಗಿ ಅಂತ ಗೊತ್ತಾದ್ರೆ ನಾವ್ಯಾಕೆ ಹಂಗೆ ಮಾತಾಡೋಣ? ನೀ ಬದಲಾದ್ರೆ ನಮ್ಮಷ್ಟು ಖುಷಿ ಪಡೋರ ಯಾರೂ ಇಲ್ಲ ನೋಡವ. ನೀ ಚಂದನತ್ತಂಗೆ ಗಂಡನ ಮನ್ಯಾಗ ಹೊಂದ್ಕೊಂಡು ಬಾಳೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ನೋಡವ ನಮಗೂ.
ನೋಡು ಪಲ್ಲವಿ, ನೀನು ಬದಲಾಗಿಯಲ್ಲ ಅಷ್ಟ ಸಾಕು. ಆದ್ರೆ ನಿಮ್ಮ ಅವನ ಮಾತು ಕೇಳಿ ನೀನು ಮತ್ತೆ ಮುಂಚೆ ಥರ ಆದಿ ಅಂದ್ರೆ ನಿನ್ನ ಜೀವನನ ಹಾಳಾಗೋಗುತ್ತೆ ನೋಡವ್ವ. ನೀನು ನಿನಗೆ ಹೆಂಗೆ ಇಷ್ಟ ಬರ್ತೈತಿ ಹಂಗೆ ಇರು. ನಾವು ಹಿಂಗೆ ಇರು ಅಂತ ಹೇಳಂಗಿಲ್ಲ. ಆದ್ರೆ ಸರಿಯಾದ ದಾರಿನಲ್ಲಿ ಹೋಗು. ಯಾರು ನಿನಗೆ ಒಳ್ಳೇದು ಹೇಳ್ತಾರ ಅವ್ರ ಮಾತು ಕೇಳು. ನಿನ್ನ ತಲೆಯಾಗ ಕೆಟ್ಟದ್ದು ತುಂಬೋರ್ದ ಮಾತನ್ನು ಮಾತ್ರ ಯಾವತ್ತೂ ಕೇಳಕ್ಕೆ ಹೋಗ್ಬೇಡ. ಹ್ಞೂ ಅತ್ತಿಗೆಮ್ಮ, ಹಂಗಂದ್ರೆ ನೀವೆಲ್ಲರೂ ನನ್ನನ್ನು ಕ್ಷಮಿಸಿರಿಲ್ಲ? ಹ್ಞೂ ಪಲ್ಲವಿ, ಕ್ಷಮಿಸಿದೀವಿ. ನಾವ್ಯಾಕೆ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋಣ ಹೇಳು? ನೀನು ಈ ಮನೆ ಮಗಳದಿ. ಈ ಮನೆ ಮಗಳು ನಕ್ಕೊಂತ ಇರ್ಬೇಕು ಯಾವತ್ತು. ಈ ಥರ ಮುಖ ಈಟ ಮಾಡ್ಕೊಂಡು ಅಳೋದೆಲ್ಲ ಮಾಡಬಾರ್ದು. ಅವಾಗ ಈ ಮನೆಗೆ ದರಿದ್ರ ಹತ್ತತೈತಿ. ಏನಮ್ಮ ಪಲ್ಲವಿ? ಅತ್ತಿಗೆಮ್ಮ, ನೀವೆಲ್ಲರೂ ಎಷ್ಟು ಒಳ್ಳೆಯರದಿರಿ. ನಾ ಈ ಮನ್ಯಾಗ ಇರೋವರೆಗೂ ನಿಮ್ಮ ಯಾರನ್ನೂ ಅರ್ಥನ ಮಾಡ್ಕೊಳ್ಳಿಲ್ಲ. ನಿಜ, ನಮ್ಮವ್ವನ ಸರಿ ಇಲ್ಲ. ನಮ್ಮವ್ವ ಚಂದನ ತಂಗಿದ್ದಿದ್ರೆ ಈ ಮನ್ಯಾಗ ಎಷ್ಟು ಸಂತೋಷ ಎಲ್ಲ ತುಂಬಿ ತುಳುಕ್ತಿತ್ತು. ನಮ್ಮವ್ವ ಯಾಕೆ ಹಂಗೆ ಮಾಡ್ತಾಳೆ ನನಗೆ ಗೊತ್ತಿಲ್ಲ. ಆದ್ರೆ ಇನ್ಮೇಲೆ ಅತ್ತಿಗೆಮ್ಮ, ನಾನು ಮುಂಚೆ ಥರ ಇರಂಗಿಲ್ಲ. ನಾನು ಈ ಮನೆಗೆ ಹೋಗೋದು ಬರೋದು ಮಾಡ್ಬೋದಾ? ನೀವೆಲ್ಲರೂ ನನ್ನ ಜೊತೆ ಚಂದನ ತಂಗಿರ್ತಿರಿಲ್ಲ? ಅಯ್ಯ ಪಲ್ಲವಿ, ಇದು ನಿನ್ನ ಮನೇನೂ ಐತಿ. ನೀ ಹುಟ್ಟಿ ಬೆಳೆದಿದ್ದ ಮನೆ ಐತಿದೆ. ನೀ ಮನೆಗೆ ಯಾವಾಗಾದರೂ ಬಾ, ಯಾವಾಗಾದರೂ ಹೋಗು. ನಾವೇನೂ ಅನ್ನಂಗಿಲ್ಲ. ನೀ ಚಂದನ ತಂಗೆ ಗಂಡನ ಮನೆಯಾಗ ಬಾಳೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ನೋಡವ್ವ. ನೀ ಇದೇ ಥರ ಚಂದನ ತಂಗೆ ಎಲ್ರಿಗೂ ಹೊಂದ್ಕೊಂಡು ಹೋದಿ ಅಂದ್ರೆ ಅಷ್ಟೇ ಸಾಕು. ನಾವ್ಯಾಕೆ ಬೇಜಾರು ಮಾಡ್ಕೊಳ್ಳೋಣ? ನೀನು ಈ ಮನೆ ಮಗಳದಿದೆ, ಹಂಗೆ ನಮಗೂ ಮಗಳಿದ್ದಂಗೆ ಹೌದಿಲ್ಲ? ಸರಿ ಅತ್ತಿಗೆಮ್ಮ, ನೀವು ಹೇಳಿದ ಮಾತು ಕೇಳಿ ನಂಗಂತೂ ಭಾಳ ಖುಷಿ ಆಯ್ತು. ಅಂದಂಗೆ ಒಬ್ಬಕ್ಕೆ ಬಂದೇನಮ್ಮ? ನಿನ್ನ ಗಂಡ ಅಥವಾ ನಿಮ್ಮ ಅತ್ತಿ ಯಾರೂ ಬಂದಿಲ್ಲನ? ಅದು ಅತ್ತಿಗೆಮ್ಮ, ಅವ್ರದ್ದು ಆಫೀಸ್ ಡ್ಯೂಟಿ ಇತ್ತಲ್ಲ, ಹಾಗಾಗಿ ಅವ್ರು ಬರಲಿಲ್ಲ. ನಿಮ್ಮ ಅತ್ತಿ ನಿಮ್ಮ ಮಾವನೂ ಬಂದಿಲ್ಲನವ? ಅದು ಅತ್ತಿಗೆಮ್ಮ, ನಮ್ಮ ಮಾವರು ಏನೋ ಕೆಲಸದ ಮೇಲೆ, ಬಿಸ್ನೆಸ್ಸಿಂದ ಕೆಲಸದ ಮೇಲೆ ಹೊರಗಡೆ ಹೋಗಾರ. ಮನೆಯಲ್ಲಿ ಇಲ್ಲ ಅವರು. ನಮ್ಮ ಅತ್ತೆ ಮತ್ತು ಅವ್ರ ತಾಯಿ ಇಬ್ಬರು ಅದಾರ ಮನ್ಯಾಗ. ಅದು ನಮ್ಮ ಅತ್ತಿದ ತಾಯಿಗೆ ಸ್ವಲ್ಪ ಜಾಸ್ತಿ ಜರ್ನಿ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಅವ್ರು ಬಂದಿಲ್ಲ. ಅವ್ರೊಬ್ಬರನ್ನ ಬಿಟ್ಟು ನಮ್ಮ ಅತ್ತೆ ಹೆಂಗೆ ಬರ್ತಾರೆ? ಅದಕ್ಕೋಸ್ಕರ ನಾನು ಒಬ್ಬಕ್ಕೆ ಬಂದೆ. ಕಾರ್ ಕಳಿಸಿದ್ರು, ಡ್ರೈವರ್ ಬಂದು ಬಿಟ್ಟು ಹೋದ. ಹೌದನವ? ಚಲೋ ಆತ್ ಬಿಡ. ಹಂಗಾರ ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರಿಲ್ಲವ? ನೀನು ಆರಾಮದಿಲ್ಲ? ಮನ್ಯಾಗ ಖುಷಿ ಆಗೋದಿಲ್ಲ? ಹ್ಞೂ ಅತ್ತಿಗೆಮ್ಮ, ನಾನು ಆರಾಮದೀನಿ. ಮನ್ಯಾಗಿರೋರು ಎಲ್ಲರೂ ಆರಾಮದಾರ. ನೀವು ಎಲ್ಲರೂ ಆರಾಮದಿರಿಲ್ಲ ಅಂದಂಗೆ ಅಣ್ಣನವ್ರು ಯಾರೂ ಕಾಣಿಸ್ತಾನೆ ಇಲ್ಲಲ್ಲ? ಅವರು ಹೊಲ್ದಾಗ ಹೋಗಾರವ. ಹೊಲ್ದಾಗ ಬೆಳೆ ಹಾಕಿವಲ್ಲ, ಹಾಗಾಗಿ ಮುಂಜಾನೆ ಅವು ಗುಬ್ಬಿದು ಗಿಳಿದು ಕಾಟ್ ಇರ್ತೈತಲ್ಲ, ಹಾಗಾಗಿ ಹೊಲ್ದಾಗ ಹೋಗಾರವ. ಇನ್ನೇನು ಅಷ್ಟ ಟೈಮಿಗೆ ಬರ್ಬೋದು. ಬರ್ತಾರೆ ತಗೋ, ಅವ್ರು ಬಂದ್ಮೇಲೆ ಮಾತಾಡ್ಸಂತೆ ಅಂತ. ಅಂದಂಗೆ ಬೆಳಗ್ಗೆ ಲಘುನ ಬಿಟ್ಟಿದ್ದೇನವ, ಅದಕ್ಕೆ ಲಘುನ ಬಂದಿದ್ದೆಲ್ಲ? ಹ್ಞೂ ಅತ್ತಿಗೆಮ್ಮ, ಬೆಳಗ್ಗೆ ಬೇಗನೆ ಬಿಟ್ಟಿದ್ದೆ. ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು, ನಿಮ್ಮನ್ನೆಲ್ಲ ನೋಡಬೇಕು ಅಂತ ಭಾಳ ಆಸೆ ಇತ್ತಾ, ಹಾಗಾಗಿ ಬೆಳಗ್ಗೆ ಬೇಗನೆ ಬಿಟ್ಟಿದ್ದೆ. ಅಯ್ಯೋ ಹೌದನವ? ಬಾ ಹಂಗಾರ ನಾಷ್ಟ ಮಾಡಂತೆ ಅಂತ. ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡೀನಿ, ತಿನ್ನಂತೆ ಅಂತ ಬಾ. ಅದು ತಿಂತೇನು? ಮತ್ತು ಚುಮ್ಮರಿಯರ ಅವಲಕ್ಕಿರಿಯ ಏನಾರ ಹಚ್ಚಲ್ಲ? ಏನು ಬೇಡ ಅತ್ತಿಗೆಮ್ಮ, ನಂಗೆ ರೊಟ್ಟಿ ಪಲ್ಯನೇ ಇರಲಿ. ನಿಮ್ಮ ಕೈಯಿಂದ ರೊಟ್ಟಿ ಪಲ್ಯ ತಿಂದು ಎಷ್ಟು ದಿನ ಆಗ್ಬಿಟ್ಟೈತಿ. ನಂಗೆ ರೊಟ್ಟಿ ಪಲ್ಯನ ಹಚ್ಕೊಡ್ರಿ ಅತ್ತಿಗೆಮ್ಮ. ಅಲ್ಲೂ ಮನ್ಯಾಗ ನಾನೇ ಮಾಡ್ತೀನಲ್ಲ, ನನ್ನ ಕೈಯನ್ನು ತಿಂತೀನಿ, ನನಗೆ ಬೇಸರ ಆಗ್ಬಿಟ್ಟೈತಿ. ಅದಕ್ಕೆ ನಿಮ್ಮ ಕೈಯನ್ನು ತಿಂತೀನಿ ಇವತ್ತು. ನಂಗೆ ರೊಟ್ಟಿ ಪಲ್ಯನ ಹಚ್ಕೊಡ್ರಿ. ಸರಿ ಆಯ್ತು ಬಾವ. ಪಲ್ಯ ಎಲ್ಲ ಮಾಡಿಟ್ಟಿವಿ, ಬಿಸಿ ಬಿಸಿ ರೊಟ್ಟಿ ಅಷ್ಟೇ ಮಾಡೋದು. ನೀವು ಹೋಗಿ ಕೈಕಾಲು ಮುಖ ತಗೊಂಡು ಬಾ, ನಾವು ಅಷ್ಟೊತ್ತಿಗೆ ರೊಟ್ಟಿ ಮಾಡಿ ಅಡುಗೆ ಎಲ್ಲ ರೆಡಿ ಇಟ್ಟಿರ್ತೀವಿ, ಊಟ ಮಾಡಂತೆ ಅಂತ. ಸರಿ ಅತ್ತಿಗೆಮ್ಮ. ಅತ್ತೆ, ಮನೆಯಲ್ಲೆಲ್ಲರೂ ಖುಷಿಯಾಗಿದ್ದಾರಾ? ನೀವು ಖುಷಿಯಾಗಿದ್ದೀರಾ ಇವಾಗ ಮನೇಲಿ? ಹಾಂ ನೇತ್ರ, ನಾನು ಬದಲಾಗಿದ್ದಕ್ಕೆ ನಮ್ಮ ಅತ್ತೆ ಆಮೇಲೆ ಅಮ್ಮ ಭಾಳ ಖುಷಿಯಾಗಿಬಿಟ್ಟಾರ. ಎಷ್ಟು ಜೀವ ಮಾಡ್ತಾರೆ ಗೊತ್ತಾ? ನೀ ಹೇಳಿದ್ದೆ ನಿಜ ನೇತ್ರ. ನಮ್ಮ ಅತ್ತೆ ಅಂತೂ ನಂಗೆ ಎಷ್ಟು ಜೀವ ಮಾಡ್ತಾರೆ ಅಂದ್ರೆ, ನಾನು ಊಟ ಮಾಡಲಿಲ್ಲ ಅಂದರೆ ಟೈಮ್ ಆಯಿತು ಊಟ ಮಾಡಂತ ಊಟ ಹಚ್ಕೊಡ್ತಾರೆ. ನನಗೇನಾದರೂ ಕೆಲಸ ಜಾಸ್ತಿ ಆದರೆ ಅವರು ಬಂದು ನನಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಅಮ್ಮ ಬಂದಾರಲ್ಲ ಅವರು, ಅಜ್ಜಿ, ಅವರು ನನ್ನ ಮೇಲೆ ಎಷ್ಟು ಜೀವ ಅದಾರ. ನೀನು ಊಟ ಮಾಡವ, ಚಂದನ ತಂಗೆ ಊಟ ಮಾಡಿ ಮನ್ಯಾಗ ನಕ್ಕೊಂತ ಅಡ್ಡಾಡ್ಕೊತ ಇರ ನೀನು ಅಂತಂದು ಎಷ್ಟೆಲ್ಲ ಜೀವ ಮಾಡ್ತಾರೆ ಅವರು. ನೋಡಿದ್ರಿಲ್ಲ, ನೀವು ಚಂದನ ತಂಗಿದ್ರಿ ಅಂದ್ರೆ ಅಷ್ಟ ಸಾಕ ಮನ್ಯಾಗ. ಅವರೆಲ್ಲರೂ ನಿಮ್ಮನ್ನು ಚಂದನ ತಂಗ ನೋಡ್ಕೊಂಡು ಹೋಗ್ತಾರ. ನಿಜ ನೇತ್ರ, ನಾನೇನಾದರೂ ಅವನ ಮಾತು ಕೇಳಿಬಿಟ್ಟಿದ್ರೆ ಇಂಥ ಚಲೋ ಜೀವನ ನಾನು ಹಾಳು ಮಾಡ್ಕೊಂಡ್ಬಿಡ್ತಿದ್ದೆ. ಇನ್ನೇನು ನನ್ನ ಗಂಡ ನನಗೆ ಡಿವೋರ್ಸ್ ಕೊಡ್ಬೇಕಂತನ ನಿರ್ಧಾರ ಮಾಡಿಬಿಟ್ಟಿದ್ದ. ನಾನೇನಾದ್ರು ನಮ್ಮ ಅವನ ಮಾತು ಕೇಳಿದಿದ್ರೆ ಅಷ್ಟೇ, ಜೀವನ ಪರ್ಯಂತ ಇಲ್ಲೇ ತವ್ರ ಮನ್ಯಾಗ ಬಂದು ಇರೋ ಪರಿಸ್ಥಿತಿ ಬರ್ತಿತ್ತು. ನಿನ್ನ ಮಾತು ಕೇಳಿದಕ್ಕೆ ನನ್ನ ಜೀವನ ಇವಾಗ ಚೆನ್ನಾಗಾಗೈತಿ. ನಿಜ ನೇತ್ರ, ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ಥ್ಯಾಂಕ್ಸ್ ನೇತ್ರ, ನನ್ನ ಜೀವನ ಸರಿ ಮಾಡಿದಕ್ಕೆ. ಅಯ್ಯೋ ಅತ್ತೆ, ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಎದಕ್ಕೆ? ನಾನು ನಿಮ್ಮ ಸೊಸೆ ತಾನೆ, ನೀವು ನಮ್ಮ ಮನೆಯವರ ತಾನೆ. ಮತ್ತು ಮನೆಯಲ್ಲಿ ಯಾರಾದರೂ ಕಷ್ಟದಾಗಿದ್ದಾಗ ಸಹಾಯ ಮಾಡೋದು ನಮ್ಮದು ಕರ್ತವ್ಯ ತಾನೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಯಾಕೆ? ಅದೆಲ್ಲ ಬಿಡಿ, ನೀವು ನಕ್ಕೊಂತ ಇದ್ದೀರಲ್ಲ ಅಷ್ಟೇ ಸಾಕು ನಂಗೆ. ಪಲ್ಲವಿ ಬಾರವ, ಲಕ್ಷ್ಮಕ್ಕ ಬಿಸಿ ಬಿಸಿ ರೊಟ್ಟಿ ಮಾಡಾರ. ಅದಕ್ಕೆ ನೀನು ಊಟಕ್ಕೆ ಕರಿ ಅಂದ. ನಿನಗೆ ಬಿಸಿ ಬಿಸಿ ರೊಟ್ಟಿ ಇಷ್ಟಲ್ಲ, ಹಾಗಾಗಿ ಮಾಡಾಳ. ಬಾ ಲಘುನ ಊಟ ಮಾಡಂತೆ ಅಂತ. ಮತ್ತೆ ರೊಟ್ಟಿ ಆರೋಕ್ಕವು. ಅದು ಅಲ್ದ ನಿನ್ಗಿಷ್ಟ ಅಂತಂದು ಕೆಂಪು ಚಟ್ನಿ ಮಾಡಕ್ಕೆ ಕುಂತಾಳ ಅಂಬೋಕ್ಕ. ಬಾ ಲಘುನ. ಕೆಂಪು ಚಟ್ನಿನ? ನನಗೆ ಕೆಂಪು ಚಟ್ನಿ ಅಂದ್ರೆ ಭಾಳ ಇಷ್ಟ ಅತ್ತಿಗೆಮ್ಮ. ಥ್ಯಾಂಕ್ಸ್ ಅತ್ತಿಗೆಮ್ಮ, ನಂಗಂತೂ ಬಾಯಾಗ ನೀರ ಬರಾಕಂತೈತಿ. ನಡ್ರಿ ನಾನು ಊಟ ಮಾಡ್ತೀನಿ. ಹಂಗೆ ನೀವು ನನ್ನ ಜೊತೆನೇ ಊಟ ಮಾಡ್ಬೇಕು.
ಬಾರವ್ವ ಮೊದಲು ನೀವು ಊಟ ಮಾಡ್ಬಾ, ಬಿಸಿ ಬಿಸಿವಾದ ರೊಟ್ಟಿ ಆಮೇಲೆ ನಾವು ಊಟ ಮಾಡ್ತೀವಂತ ಬಾ. ಅದಕ್ಕೆ ಅಮ್ಮ, ನಾನು ನಿಮ್ಗೆ ಎಷ್ಟೆಲ್ಲ ನೋವು ಮಾಡೀನಿ, ಎಂತೆಂಥ ಮಾತೆಲ್ಲ ಮಾತಾಡೀನಿ, ಅಂದರೂ ನೀವು ಅದನ್ನೆಲ್ಲ ಮರ್ತು ಬರೀ ಒಂದು ಮಾತಿಗೆ ನನ್ನನ್ನು ಕ್ಷಮಿಸ್ಬಿಟ್ರಲ್ಲ. ನನ್ನನ್ನು ಎಷ್ಟೆಲ್ಲ ಜೀವ ಮಾಡಾಕುಂತೀರಲ್ಲ ನೀವು. ನಾ ಬಂದೀನಂತಂದು ನನಗೆ ಬಿಸಿ ಬಿಸಿ ರೊಟ್ಟಿ ನನಗಿಷ್ಟ ಅಂತಂದು ಈಗ ಕೆಂಪು ಚಟ್ನಿ ಎಲ್ಲ ಮಾಡಾಕುಂತೀರ ಅತ್ತಿಗೆಮ್ಮ. ನಿಮ್ಮನ್ನೆಲ್ಲ ನಾನು ಅರ್ಥನ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ಅತ್ತಿಗೆಮ್ಮ. ಇನ್ನೊಂದ್ಸಲ ಯಾವತ್ತೂ ನಾನು ಆ ಥರ ತಪ್ಪು ಮಾಡೋಂಗಿಲ್ಲ ಅತ್ತಿಗೆಮ್ಮ. ಅಯ್ಯ ಹುಚ್ಚಿ, ಇಲ್ಲಿ ಬಿಡು, ಅದನ್ನೆಲ್ಲ ಆಗಲೇ ನಾವು ಮರ್ತು ಬಿಟ್ಟಿವಿ. ಹಿಂಗೆಲ್ಲ ಪದೇ ಪದೇ ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದವ ಮನ್ಯಾಗ, ತವ್ರ ಮನೆಗೆ ಅದು ಶ್ರೇಯಸ್ಸಲ್ಲ. ನೀ ನಗು, ಹಿಂಗೆಲ್ಲ ಅಳಾಕ್ ಹೋಗ್ಬೇಡ ನೋಡವ. ನಗು ಪಲ್ಲವಿ. ಅತ್ತೆ ನೀವು ಹಿಂಗೆ ನಕ್ಕೋ ಅಂತ ಇರ್ಬೇಕು, ಅವಾಗ ನಮ್ಗೆಲ್ರಿಗೂ ಖುಷಿ ಆಗುತ್ತೆ. ಸರಿ, ನಾನು ಆಗಲೇ ತಾಟಿಗೆ ಹಚ್ಚೀನಿ, ಲಘುನ ಬಂದ್ಬಿಡು ನೀನು. ನೇತ್ರ, ಈ ಬುದ್ಧಿ ನನಗೆ ಮದುವೆಗಿಂತ ಮುಂಚೆನೇ ಬಂದಿದ್ದಿದ್ರೆ ನಿಮ್ಮೆಲ್ಲರ ಜೊತೆ ಎಷ್ಟು ಚಂದ ಆರಾಮಾಗಿ ಮಾತಾಡ್ಕೊತ ಆರಾಮಾಗಿ ತಿನ್ಕೊಂತ ಉಣ್ಕೊತ ಇನ್ನೂ ಚೆನ್ನಾಗಿರ್ಬೋದಿತ್ತಲ್ಲ ನಾನು. ಇಲ್ಲಿ ಬಿಡಿ ಅತ್ತೆ, ಹಳೆದೆಲ್ಲ ಎದಕ್ಕೆ ನೆನಪು ಮಾಡ್ಕೋತೀರಾ? ಇವಾಗಾದರೂ ನೀವು ಬದಲಾದ್ರಲ್ಲ, ಅಷ್ಟೇ ಸಾಕು. ನಡ್ರಿ ಮೊದಲು ಊಟ ಮಾಡಂತ್ರಿ ಅಂತ. ಸರಿ.